ನನ್ನೆಲ್ಲ ಪ್ರೀತಿಯ ಸ್ನೇಹಿತರಿಗೂ ನಮಸ್ಕಾರ. ಸ್ನೇಹಿತರೆ, ಡಿಸೆಂಬರ್ ಈ ತಿಂಗಳು ತುಂಬ ವಿಶೇಷವಾಗಿದ್ದು, ಈ ತಿಂಗಳಿನಲ್ಲಿ ಧನುರ್ಮಾಸ ಆರಂಭವಾಗುತ್ತದೆ ಹಾಗೂ ಧನುರ್ಮಾಸದ ಪೂಜೆ ತುಂಬ ವಿಶೇಷ ಪೂಜೆಯಾಗಿರುತ್ತದೆ. ಅದರ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇನೆ. ಧನುರ್ಮಾಸವನ್ನು ಧಾರ್ಮಿಕ ಸೇವೆಗಳಿಗೆ ಬಹಳ ವಿಶೇಷವಾದ ತಿಂಗಳು ಎಂದು ಕೂಡ ಪರಿಗಣಿಸಲಾಗಿದೆ. ಭಗವದ್ಗೀತೆಯಲ್ಲಿ ಭಗವಾನ್ ಕೃಷ್ಣನು ಧನುರ್ಮಾಸದ ಕುರಿತು ಹೀಗೆಂದು ಹೇಳಿದ್ದಾನೆ: ನಾನು ವರ್ಷದ ತಿಂಗಳುಗಳಲ್ಲಿ ಮಾರ್ಗಶಿರ ಮಾಸದಲ್ಲಿ ಅಂದರೆ ಧನುರ್ಮಾಸದಲ್ಲಿ ಹೆಚ್ಚು ಪ್ರಕಟಗೊಳ್ಳುತ್ತೇನೆ. ಈ ಕಾರಣಕ್ಕಾಗಿ ಋಷಿಗಳು ಈ ಮಾಸವನ್ನು ಸಂಪೂರ್ಣವಾಗಿ ಭಕ್ತಿ ಚಟುವಟಿಕೆಗಳ ಮೇಲೆ ಕೇಂದ್ರೀಕರಿಸಲು ಮೀಸಲಿಟ್ಟಿದ್ದಾರೆ. ಸಂಪ್ರದಾಯದ ಪ್ರಕಾರ ಧನುರ್ಮಾಸದಲ್ಲಿ ದೇವರುಗಳು ಮುಂಜಾನೆ ಏಳುತ್ತಾರೆ. ಅವರು ಬ್ರಹ್ಮ ಮುಹೂರ್ತದ ಮಂಗಳಕರ ಅವಧಿಯಲ್ಲಿ ಶ್ರೀ ಮಹಾವಿಷ್ಣುವಿಗೆ ವಿಶೇಷ ಪ್ರಾರ್ಥನೆಗಳನ್ನು ಸಲ್ಲಿಸುತ್ತಾರೆ. ಈ ಪುಣ್ಯಕಾಲದಲ್ಲಿ ಒಂದೇ ದಿನ ಭಗವಾನ್ ವಿಷ್ಣುವನ್ನು ಪೂಜಿಸುವುದರಿಂದ 1000 ವರ್ಷಗಳ ಕಾಲ ವಿಷ್ಣುವನ್ನು ಭಕ್ತಿಯಿಂದ ಪೂಜಿಸಿದಂತೆ ಎಂದು ಕೂಡ ಹೇಳಲಾಗುತ್ತದೆ. ಧನುರ್ಮಾಸವು ನಮಗೆ ಡಿಸೆಂಬರ್ 16ನೇ ತಾರೀಕಿನಿಂದ ಜನವರಿ 14ನೇ ತಾರೀಕು ಸಂಕ್ರಾಂತಿಯವರೆಗೆ ಇರುತ್ತದೆ. ಧನುರ್ಮಾಸ ಎನ್ನುವುದು 2 ಪದಗಳ ಸಂಯೋಜನೆಯಾಗಿದೆ. ಧನು ಇದು ಸೂರ್ಯನ ರಾಶಿ. ಧನು ಮಾಸ ಎಂದರೆ ತಿಂಗಳು. ಸೂರ್ಯನು ಧನುರಾಶಿಯನ್ನು ಪ್ರವೇಶಿಸುವ ಮತ್ತು ಅವನೊಂದಿಗೆ ಇರುವ ಮಾಸವನ್ನು ಧನುರ್ಮಾಸ ಎಂದು ಪರಿಗಣಿಸಲಾಗುತ್ತದೆ. ಧನುರ್ಮಾಸವು 30 ದಿನಗಳವರೆಗೆ ಇರುತ್ತದೆ. ದೇವರಿಗೆ ವರ್ಷದ 6 ತಿಂಗಳುಗಳು ಹಗಲು ಅಂದರೆ ಉತ್ತರಾಯಣ ಮತ್ತು ಇನ್ನೊಂದು 6 ತಿಂಗಳುಗಳನ್ನು ರಾತ್ರಿ ಅಂದರೆ ದಕ್ಷಿಣಾಯಣ ಎಂದು ನಾವು ಕರೆಯುತ್ತೇವೆ. ಧನುರ್ಮಾಸವು ದೇವರಿಗೆ ರಾತ್ರಿಯು ಕೊನೆಗೊಳ್ಳುವ ಕೊನೆಯ ತಿಂಗಳು ಅಂದರೆ ದೇವರಿಗೆ ಬ್ರಹ್ಮ ಮುಹೂರ್ತದ ಸಮಯವಾಗಿದೆ. ಆದ್ದರಿಂದ ಈ ಸಮಯದಲ್ಲಿ ದೇವರನ್ನು ಪೂಜಿಸುವುದು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಧನುರ್ಮಾಸದ ತಿಂಗಳಿನಲ್ಲಿ ಎಲ್ಲ ದೈವಗಳು ತಮ್ಮ ಆರಾಧ್ಯ ದೇವನಿಗೆ ಸ್ವತಃ ತಾವೇ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡುವ ಶ್ರೇಷ್ಠವಾದ ಮಾಸ. ಇದನ್ನು ಕರ್ಮ ಮಾಸ ಎಂದು ಕೂಡ ಹೇಳುವುದುಂಟು. ಇದು ದೇವರು ಮತ್ತು ದೇವತೆಗಳ ಪಾಲಿಗೆ ಬೆಳಗಿನ ಬ್ರಾಹ್ಮಿ ಮುಹೂರ್ತವಾಗಿರುತ್ತದೆ, ಅಂದರೆ ಅವರು ಎದ್ದೇಳುವ ಸಮಯ. ಹಾಗಾಗಿ ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಯಾರು ಎದ್ದು ಸ್ನಾನ ಮಾಡಿ ಭಗವಂತನನ್ನು ಪೂಜಿಸಿ ಹುಗ್ಗಿಯನ್ನು ಧನುರ್ಗಣಪನಿಗೆ ಅರ್ಪಿಸುತ್ತಾರೋ ಅವರ ಮನೋಭಿಷ್ಟಗಳು ಅಕ್ಷಯವಾಗಿ ನೆರವೇರುತ್ತವೆ ಎನ್ನಲಾಗುತ್ತದೆ. ಧನುರ್ಮಾಸದಲ್ಲಿ ಶ್ರೀ ವಿಷ್ಣುವನ್ನು ಪೂಜಿಸುವುದರೊಡನೆ ಶ್ರೀ ಮಹಾಲಕ್ಷ್ಮಿಯನ್ನು 12 ನಾಮದೊಂದಿಗೆ ಪ್ರಾರ್ಥಿಸಿದರೆ ಸಂಪತ್ತು ಒಲಿಯುತ್ತದೆ ಎಂಬ ನಂಬಿಕೆ ಇದೆ. ಧನುರ್ಮಾಸದ ಆಚರಣೆಯ ಹಿಂದಿರುವ ಒಂದು ಕಥೆಯ ಬಗ್ಗೆ ನಾವು ತಿಳಿದುಕೊಳ್ಳುವುದಾದರೆ, ಇದು ಕೃಷ್ಣನಿಗೆ ಪ್ರಿಯವಾಗಿರ್ತಕ್ಕಂತಹ ಮಾಸ. ಕೃಷ್ಣನ ಪರಮ ಭಕ್ತರಿಗೆ ಇದು ತುಂಬ ಪ್ರಿಯವಾದ ಮಾಸ ಕೂಡ ಹೌದು. ಏಕೆಂದರೆ ಕೃಷ್ಣ ತಿರುಮಲದಲ್ಲಿ ನೆಲೆಸಿರುವ ಶ್ರೀನಿವಾಸ ವೆಂಕಟೇಶನ ರೂಪದಲ್ಲಿ ಭೂಲೋಕದಲ್ಲಿ ನೆಲೆಸಿದಾಗ ಭೂದೇವಿ ಅಂಡಾಳ ಒಬ್ಬ ಸಾಮಾನ್ಯ ಹುಡುಗಿಯಾಗಿ ಪ್ರತಿದಿನ ತನ್ನ ಪ್ರೀತಿಯ ವೆಂಕಟೇಶನಿಗಾಗಿ ಹೂಮಾಲೆ ಮಾಡಿ ಮೊದಲು ಆ ಮಾಲೆಯನ್ನು ತಾನೇ ಧರಿಸಿಕೊಂಡು ನೋಡಿ ಅದು ಚೆನ್ನಾಗಿ ಕಾಣಿಸುತ್ತದೆ ಎಂದ ಮೇಲೆ ಅದನ್ನು ವೆಂಕಟೇಶನ ಕೊರಳಿಗೆ ಹಾಕುತ್ತಿದ್ದಳು. ಇದೇ ಮಾರ್ಗಶಿರ ಮಾಸದಲ್ಲಿ ತನ್ನ ಪ್ರಿಯತಮನಾದ ವೆಂಕಟೇಶನಿಗಾಗಿ ತಮಿಳಿನಲ್ಲಿ ತಿರುಪ್ಪಾವೈ 30 ಕವಿತೆಗಳು ಎಂಬ ಪ್ರೀತಿ ಗ್ರಂಥವನ್ನು ರಚಿಸಿದಳು. ಇವತ್ತಿಗೂ ಶ್ರೀ ವೈಷ್ಣವರು ನಾಲಾಯಿರಂ ತಿರುಪ್ಪಾವೈ ಕೃತಿಗಳೇ ವೆಂಕಟೇಶನಿಗೆ ಪ್ರಿಯವಾದುದೆಂದು ಪಠಿಸುತ್ತಾರೆ. ವೆಂಕಟೇಶನ ಯಾವುದೇ ದೇವಸ್ಥಾನಕ್ಕೆ ಹೋದರೂ ತಿರುಮಲ ದೇವಸ್ಥಾನದಲ್ಲೂ ಅಂಡಾಳ್ ರಚಿಸಿರುವ ಪ್ರೀತಿಯ ಪ್ರಬಂಧವನ್ನು ಹೇಳಿಯೇ ದೇವರನ್ನು ಎಬ್ಬಿಸುವುದು. ಹಾಗೆ ಅಂಡಾಳ್ ವೆಂಕಟೇಶನಿಗಾಗಿ ರಚಿಸಿರುವ ಲಾಲಿ ಹಾಡು ಹಾಡಿಯೇ ಅವನನ್ನು ಮಲಗಿಸುವುದು. ಪರಮಾತ್ಮನನ್ನು ಪ್ರೀತಿಸಲು ನಮಗೆ ಯಾರ ಅನುಮತಿಯೂ ಬೇಕಾಗಿಲ್ಲ. ಭೂದೇವಿ ಅಂಡಾಳ ರೂಪದಲ್ಲಿ ಪ್ರತಿದಿನ ದೇವಸ್ಥಾನದ ಮುಂದೆ ಕುಳಿತು ವೆಂಕಟೇಶನಿಗಾಗಿ ಪ್ರೀತಿಯಿಂದ ಹಾಡುಗಳನ್ನು ಹಾಡಿ ದೇವರನ್ನು ಖುಷಿಪಡಿಸುತ್ತಿದ್ದಳು. ಅವಳು ವೆಂಕಟೇಶನನ್ನು ಪ್ರೀತಿಸಿದ ಮಾಸ ಮಾರ್ಗಶಿರ. ಅದೇ ಮಾಸದಲ್ಲಿ ವೆಂಕಟೇಶ ಅಥವಾ ಶ್ರೀನಿವಾಸ ಅಂಡಾಳ ಪ್ರೀತಿಗೆ ಮೆಚ್ಚಿ ಪ್ರತ್ಯಕ್ಷನಾಗಿ ಅವಳನ್ನು ಮದುವೆಯಾದ. ಹಾಗಾಗಿ ಇದು ದೇವರಿಗೆ ಪ್ರಿಯವಾದ ಮಾಸ. ಆದ್ದರಿಂದ ಅವಿವಾಹಿತರು ಈ ಧನುರ್ಮಾಸದ ಪೂಜೆಯನ್ನು ಮಾಡುವುದರಿಂದ ಉತ್ತಮ ಪತಿಯನ್ನು ಪಡೆಯುತ್ತಾರೆ. ಕೃಷ್ಣನು ಭಗವದ್ಗೀತೆಯಲ್ಲಿ ಮಾಸಗಳನ್ನು ಕುರಿತು ಹೇಳುವಾಗ ಧನುರ್ಮಾಸದ ಮಹಾತ್ಮೆಗೆ ವಿಶೇಷ ಒತ್ತನ್ನು ನೀಡಿ ಮಾಸನಾಂ ಮಾರ್ಗೋಶಿರ್ಷೋತ್ಮಿ ಎಂದಿದ್ದಾರೆ. ಧನುರ್ಮಾಸದಲ್ಲಿ ನಾವು ಯಾವ ರೀತಿಯಾಗಿ ಪೂಜೆಯನ್ನು ಮಾಡಬೇಕು ಎಂಬುದರ ಬಗ್ಗೆ ತಿಳಿದುಕೊಳ್ಳುವುದಾದರೆ, ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ ನಾವು ಬೆಳಗಿನ ಜಾವ ಬೇಗನೆ ಎದ್ದು ಸ್ನಾನಾದಿಗಳನ್ನು ಮುಗಿಸಿಕೊಂಡು ನಕ್ಷತ್ರಗಳು ಇನ್ನೂ ಹೊಳೆಯುತ್ತಿರುವಾಗಲೇ ನಾವು ಪೂಜೆಯನ್ನು ಮುಗಿಸಿಕೊಳ್ಳಬೇಕು. ಸೂರ್ಯ ಉದಯ ಆಗುವುದಕ್ಕೂ ಮುಂಚೆಯೇ ನಮ್ಮ ಪೂಜೆ ಮುಗಿದಿರಬೇಕು.
ವಿಶೇಷವಾಗಿ ಈ ಸಂದರ್ಭದಲ್ಲಿ ವಿಷ್ಣುವನ್ನು ಪೂಜೆ ಮಾಡಬೇಕು. ವಿಷ್ಣು, ಲಕ್ಷ್ಮಿ, ಕೃಷ್ಣ, ಶ್ರೀ ವೆಂಕಟೇಶ, ಶ್ರೀನಿವಾಸ ಎಲ್ಲರ ರೂಪಗಳು ಒಂದೇ ಆಗಿರುವುದರಿಂದ ಈ ದೇವತಾರಾಧನೆಯನ್ನು ಮಾಡಿ ವಿಷ್ಣುವಿಗೆ ಸಂಬಂಧಿಸಿದಂತಹ ಅಷ್ಟೋತ್ತರ ನಾಮಾವಳಿಗಳಾಗಿರ್ಬೋದು, ಶ್ಲೋಕ ಮಂತ್ರಗಳು ರೊಂದಿಗೆ ಶ್ರೀಲಕ್ಷ್ಮಿಯನ್ನು ದ್ವಾದಶ ನಾಮದೊಂದಿಗೆ ಪ್ರಾರ್ಥಿಸಿದರೆ ಸಂಪತ್ತು ಒಲಿಯುತ್ತದೆ ಎಂಬ ನಂಬಿಕೆ ಕೂಡ ಇದೆ. ಇದರೊಂದಿಗೆ ತಿರುಪ್ಪಾವೈ ಶ್ಲೋಕಗಳನ್ನು ಹೇಳುವುದು ಕೂಡ ವಿಶೇಷವಾಗಿದೆ. ಅಷ್ಟೇ ಅಲ್ಲದೆ ಧನುರ್ಮಾಸದ ವ್ರತದೊಂದಿಗೆ ಅವಿವಾಹಿತ ಹುಡುಗಿಯರು ಕಾತ್ಯಾಯಿನಿ ವ್ರತವನ್ನು ಮಾಡುವುದರಿಂದ ಉತ್ತಮ ಪತಿ ಕೂಡ ಸಿಗುತ್ತಾರೆ ಎಂದು ಭಾಗವತದಲ್ಲಿ ಈ ವ್ರತದ ಬಗ್ಗೆ ಕೂಡ ಹೇಳಲಾಗಿದೆ. ಗೋಪಿಯರೆಲ್ಲ ಶ್ರೀಕೃಷ್ಣ ಪರಮಾತ್ಮನನ್ನು ಪತಿಯಾಗಿ ವರಿಸಲು ಈ ವ್ರತವನ್ನು ಆಚರಿಸಿದರ ಬಗ್ಗೆ ಉಲ್ಲೇಖವಿದೆ. ಹಾಗೆಯೇ ಗೌರಿ ಮತ್ತು ಲಕ್ಷ್ಮಿಯು ಧನುರ್ಮಾಸದಲ್ಲಿ ವ್ರತ ಮಾಡಿದ್ದರಿಂದ ಶಿವ ಮತ್ತು ವಿಷ್ಣುವನ್ನು ವರಿಸಿದರು ಎಂಬ ಕಥೆಯೂ ಕೂಡ ಇದೆ. ವಿಶೇಷವಾಗಿ ಧನುರ್ಮಾಸದಲ್ಲಿ ಮುದ್ಗಾನ್ನ ನೈವೇದ್ಯ ಮಾಡಿ ದೇವರಿಗೆ ಅರ್ಪಿಸಲಾಗುವುದು. ಇದನ್ನು ಕಿಚಡಿ ಅಥವಾ ಉತ್ತರ ಕನ್ನಡದಲ್ಲಿ ಧನುಮಡ್ಡಿ ಪ್ರಸಾದ ಎಂದು ಕೂಡ ಕರೆಯಲಾಗುವುದು. ಹಾಗೆ ಇದಕ್ಕೆ ಪೊಂಗಲ್ ಎಂದು ಕೂಡ ನಾವು ಕರೆಯುತ್ತೇವೆ. ಹೆಸರುಬೇಳೆ ಮತ್ತು ಅಕ್ಕಿಯನ್ನ ಬಳಸಿಕೊಂಡು ಅದಕ್ಕೆ ಬೆಲ್ಲ, ಜೀರಿಗೆ ಪುಡಿ ಹಾಗೂ ಮೆಂತೆ ಪುಡಿ ಸೇರಿಸಿ ಮಾಡುವ ಈ ಪ್ರಸಾದವನ್ನು ದೇವರಿಗೆ ನಾವು ಅರ್ಪಣೆ ಮಾಡಬೇಕು. ಈ ಹುಗ್ಗಿಯನ್ನೇ ಏಕೆ ನಾವು ಪ್ರಸಾದವನ್ನಾಗಿ ಮಾಡಬೇಕು ಎಂಬುದರ ಬಗ್ಗೆ ಒಂದು ಚಿಕ್ಕ ಕತೆ ಕೂಡ ಇದೆ. ಇಂದ್ರ ರಾಜ್ಯಭ್ರಷ್ಟರಾದಾಗ ಶಚಿದೇವಿಯು ಹುಗ್ಗಿಯನ್ನ ನೈವೇದ್ಯವನ್ನ ಮಾಡಿ ಮಹಾಲಕ್ಷ್ಮಿಯನ್ನು ದ್ವಾದಶ ನಾಮಗಳಿಂದ ಸ್ತುತಿಸಿದಳು. ಅದರ ಫಲವಾಗಿ ಇಂದ್ರನಿಗೆ ಪುನಃ ರಾಜ್ಯ ಕೂಡ ದೊರೆಯಿತು. ಅಷ್ಟೇ ಅಲ್ಲದೆ ಈ ಧನುರ್ಮಾಸದ ಸಂದರ್ಭದಲ್ಲಿ ಮೈ ಬೆಚ್ಚಗಾಗಿಸುವ ಹಾಗೂ ಚಳಿಯನ್ನು ಎದುರಿಸುವ ಸಾಮರ್ಥ್ಯವನ್ನು ಕೊಡುವ ಸಾತ್ವಿಕ ಆಹಾರ ಈ ಹುಗ್ಗಿ ಆಗಿದೆ. ಚಳಿಗಾಲದಲ್ಲಿ ದೇಹ ಒಣಗುವುದನ್ನು ತಪ್ಪಿಸಲು, ದೇಹಕ್ಕೆ ಕೊಬ್ಬಿನಂಶ ಹೆಚ್ಚಿಸಲು ಕೂಡ ಈ ಆಹಾರ ಸಹಾಯಕವಾಗಿದೆ. ಅಷ್ಟೇ ಅಲ್ಲದೆ ಧನುರ್ಮಾಸವನ್ನು ಕರ್ಮದ ಮಾಸವೆಂದು ಕೂಡ ಕರೆಯುತ್ತೇವೆ. ಆದ್ದರಿಂದ ಕರ್ಮದ ಮಾಸದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡುವಂತಿಲ್ಲ. ಹೀಗಾಗಿ ಮದುವೆ ಮುಂತಾದ ಶುಭ ಕಾರ್ಯಗಳನ್ನು ಮಾಡುವುದಿಲ್ಲ. ಧನುರ್ಮಾಸದಲ್ಲಿ ವಿಶೇಷವಾಗಿ ಅರಳಿ ಮರ ಅಂದರೆ ಅಶ್ವತ್ಥ ಮರದ ಪೂಜೆಯನ್ನು ನಾವು ಮಾಡೋದರಿಂದ ಸಂತಾನ ಭಾಗ್ಯ, ಕಂಕಣ ಭಾಗ್ಯ, ಹಾಗೆ ನಮಗೆ ವೈಯಕ್ತಿಕವಾಗಿ ಸಂಬಂಧಿಸಿದಂತಹ ಕೆಲವು ಸಮಸ್ಯೆಗಳು ಕೂಡ ಬಗೆಹರಿಯುತ್ತವೆ. ಅರಳಿ ಮರವನ್ನೇ ನಾವು ಏಕೆ ಪೂಜೆ ಮಾಡಬೇಕು ಅಂತ ನೋಡೋದಾದ್ರೆ, ಮೂಲತೋ ಬ್ರಹ್ಮ ರೂಪಾಯ, ಮಧ್ಯತೋ ವಿಷ್ಣು ರೂಪಿಣಿ ಅಗ್ರತಂ ಶಿವರೂಪಾಯ ಅಶ್ವತ್ಥಾಯ ನಮೋ ನಮಃ. ಅಶ್ವತ್ಥ ವೃಕ್ಷದ ಮಧ್ಯಭಾಗದಲ್ಲಿ ವಿಷ್ಣು, ತುದಿಯಲ್ಲಿ ರುದ್ರ ಅಂದರೆ ಶಿವ, ಮೂಲ ಭಾಗದಲ್ಲಿ ಬ್ರಹ್ಮದೇವರು ನೆಲೆಸಿರುತ್ತಾರೆ. ಇದರೊಂದಿಗೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಎಲ್ಲಾ ಮರಗಳ ಪೈಕಿ ಅಶ್ವತ್ಥ ಮರದಲ್ಲಿ ನಾನು ನೆಲೆಸಿರುತ್ತೇನೆ ಎಂದು ಕೂಡ ತಿಳಿಸಿದ್ದಾರೆ. ಎಲ್ಲಾ ದೇವರುಗಳು ನೆಲೆ ನಿಂತಿರುವಂತಹ ಈ ಅಶ್ವತ್ಥ ಮರವನ್ನು ನಾವು ಧನುರ್ಮಾಸದಲ್ಲಿ ಪೂಜೆಯನ್ನು ಮಾಡಿ ಪ್ರದಕ್ಷಿಣೆಯನ್ನು ಹಾಕಬೇಕು. ವಿಶೇಷವಾಗಿ ವಿವಾಹ ಭಾಗ್ಯ, ಸಂತಾನ ಭಾಗ್ಯ ಹಾಗೂ ಶನಿಕಾಟದ ದೋಷದ ನಿವಾರಣೆಯಾಗುತ್ತದೆ. ತುಂಬ ಸರಳವಾಗಿ ಮನೆಯಲ್ಲಿಯೇ ಬ್ರಾಹ್ಮಿ ಮುಹೂರ್ತದ ಸಮಯದಲ್ಲಿ ಪೂಜೆಯನ್ನು ಮಾಡಿ ವಿಷ್ಣು ಲಕ್ಷ್ಮಿಯ ನಾಮಾವಳಿಗಳನ್ನು ಹೇಳಿ ನಂತರ ಸಾಧ್ಯವಾದಲ್ಲಿ ಅಶ್ವತ್ಥ ಮರಕ್ಕೆ ಹೋಗಿ 5, 9, 11 ಹಾಗೆ 21 ದಿನದವರೆಗೆ ನಾವು ಕೂಡ ಈ ದೇವರ ಪೂಜೆಯನ್ನು ಮಾಡಬಹುದು. ಸ್ನೇಹಿತರೆ, ನನ್ನ ಅನುಭವಕ್ಕೆ ಬಂದಿರುವಂತೆ ನನ್ನ ಹಲವಾರು ಸ್ನೇಹಿತರು ಧನುರ್ಮಾಸದಲ್ಲಿ ಈ ಅಶ್ವತ್ಥ ಮರದ ಪೂಜೆಯನ್ನು ಮಾಡಿ ಸಂತಾನ ಭಾಗ್ಯ ಮತ್ತು ವಿವಾಹ ಭಾಗ್ಯವನ್ನು ಪಡೆದುಕೊಂಡಿದ್ದಾರೆ. ನೀವು ಕೂಡ ಬ್ರಾಹ್ಮಿ ಮುಹೂರ್ತದಲ್ಲಿ ಈ 30 ದಿನದಲ್ಲಿ ನಿಮಗೆ ಎಷ್ಟು ದಿನ ಸಾಧ್ಯವೋ ಅಷ್ಟು ದಿನವಾದರೂ ಪೂಜೆಯನ್ನು ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.